ನಮಸ್ಕಾರ, ಎಜುನೇಡಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆರಂಭ ಆಗ್ತದೆ. ಇನ್ಫ್ಯಾಕ್ಟ್ ಶಿಕ್ಷಣ ಇಲಾಖೆನಲ್ಲೂ ಕೂಡ ಆರಂಭ ಆಗುತ್ತೆ ಅಂತ ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಆದರೆ ಒಂದು ಸ್ಪಷ್ಟತೆ ಸಿಗೋದು ಯಾವಾಗ ಅಂತಂದರೆ, ನಮಗೆ ಅದಕ್ಕೆ ಆದಂತಹ ಒಂದು ಟೆಂಟೇಟಿವ್ ಸ್ಕೆಡ್ಯೂಲ್ ಅಥವಾ ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಪ್ರಕಟಪಡಿಸಿದ್ರೆ ಬಹುತೇಕ ನಮಗೂ ಕೂಡ ಕನ್ಫರ್ಮ್ ಆಗುತ್ತೆ. ಎಷ್ಟೋ ಜನ ಶಿಕ್ಷಕ ಆಕಾಂಕ್ಷಿಗಳು ಪೊಲೀಸ್ ಎಕ್ಸಾಮ್ಗೂ ಕೂಡ ತಯಾರಿ ಮಾಡಬೇಕು ಅನ್ಕೋತಾ ಇದ್ದಾರೆ. ಗ್ರೂಪ್ ಸಿ ಓದಬೇಕು, FDA ಕಾಲ್ ಆಗೋದಿದೆ, SDA ಕಾಲ್ ಆಗೋದಿದೆ. ಹಿಂಗೆ ಬೇರೆ ಬೇರೆಯಾದಂತಹ ಹುದ್ದೆಗಳು ಕಾಲ್ಫಾರ್ಮ್ ಆಗೋದಿದ್ದಾವೆ. ನಾವು ಶಿಕ್ಷಣ ಇಲಾಖೆಗೆ ಹೋಗಬೇಕು, ಶಿಕ್ಷಣ ಇಲಾಖೆನಲ್ಲಿ ನೋಟಿಫಿಕೇಶನ್ ಆಗೇ ಆಗುತ್ತೆ ಅಂತ ಹೇಳಿ ಕೂತ್ಕೊಂಡು ಓದ್ತಾ ಇದ್ವಿ. ಇನ್ಫ್ಯಾಕ್ಟ್ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ, ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ, ಯಾಕೆ ಸಮಗ್ರವಾದಂತಹ C&R ರೂಲ್ಸ್ಗಳನ್ನು ಬಿಡ್ತಾ ಇಲ್ಲ ಇನ್ನೂ ಕೂಡ ಅನ್ನುವಂತಹ ಸಾಕಷ್ಟು ಸಹಜ ಪ್ರಾಯೋಗಿಕ ಸಮಸ್ಯೆಗಳು ಇವತ್ತು ನಮ್ಮ ನಡುವೆ ಬರ್ತಾ ಇದ್ದಾವೆ. ಇದೆಲ್ಲದರ ಕುರಿತಾಗಿ ಮಾತನಾಡುವಂತಹ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ. ಆದ್ಮೇಲೆ ನಿಮಗೆ ಗೊತ್ತಿರುವಂಗೆ ಇತ್ತೀಚೆಗೆ KPSC ಮತ್ತು KEA ತಮ್ಮ ವಾರ್ಷಿಕ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾವೆ. ಅಂದ್ರೆ ಟೆಂಟೇಟಿವ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅನ್ನ ಅಥವಾ ಟೆಂಟೇಟಿವ್ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಯಾವಾಗ ಅವರು ಈ ಪ್ರಪೋಸಲ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ, ಯಾವಾಗ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಯಾವಾಗ ರಿಸಲ್ಟ್ ಕೊಡ್ತಾರೆ ಅನ್ನುವಂಥದ್ದು. ಸೊ ಹಿಂಗೆ ಯಾಕೆ ಶಿಕ್ಷಣ ಇಲಾಖೆನಲ್ಲೂ ಮಾಡಬಾರ್ದು ಅಂತ ಅವ್ರು ಆಗಸ್ಟ್ಗೆ ನೋಟಿಫಿಕೇಶನ್ ಮಾಡ್ತಾರೋ ಸೆಪ್ಟೆಂಬರ್ಗೆ ಮಾಡ್ತಾರೋ ಮಾಡಲಿ, ಬಟ್ ಅದನ್ನೇ ಒಂದು ಸ್ಪಷ್ಟತೆಯನ್ನ ಸರ್ಕಾರ ಅಥವಾ ಇಲಾಖೆ ಈಗ ವಿದ್ಯಾರ್ಥಿಗಳಿಗೆ ಕೊಟ್ರೆ ಬಹಳ ಸಂತಸ ಆಗುತ್ತೆ. ಜೊತೆಗೆ ನಾವು ಅನವಶ್ಯಕವಾಗಿ ಅದಕ್ಕೆ ಅಂತ ವೇಟ್ ಮಾಡೋದು ತಪ್ಪತ್ತೆ. ಇನ್ಫ್ಯಾಕ್ಟ್ ಹೆಂಗಾಗುತ್ತೆ ಅಂತಂದ್ರೆ, ಈಗ ಶಿಕ್ಷಣ ಇಲಾಖೆಗೆ ಸೇರಬೇಕು ಅನ್ನುವಂತಹ ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ತಳಮಳ ಉಂಟಾಗ್ತಾ ಇದೆ. ನಾನು ಪೊಲೀಸಿಗೂ ಓದ್ಲಾ ಅಥವಾ ಬೇರೆ SDA FDA ಓದ್ಲಾ, ಯಾಕೆಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ಆಗೋದು ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಈ ರೀತಿಯಾದಂತಹ ಒಂದಿಷ್ಟು ನಮ್ಮ ಆಂತರಿಕ ಗೊಂದಲಗಳನ್ನು ನಾವು ನಿವಾರಿಸಿಕೊಳ್ಬೇಕು ಅಂದ್ರೆ ಖಂಡಿತವಾಗಿಯೂ ಇಲಾಖೆಯಿಂದ ಏನಾದರೂ ಕ್ರಮವನ್ನು ಇದಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳೇಬೇಕು. ನೋಡ್ತಾ ಇದ್ರಿ, 2026ರಲ್ಲಿ KPSC ಇಂದ ಏನೇನ್ ನೇಮಕಾತಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಟೆಂಟೇಟಿವ್ ಪರೀಕ್ಷಾ ವೇಳಾಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ. ನಾವು ನಿರೀಕ್ಷೆ ಮಾಡ್ತಾ ಇರೋದು ಕೂಡ ಇದೇ ತರನಾದಂತಹ ಅಕೌಂಟಬಿಲಿಟಿಯನ್ನ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕಡೆಯಿಂದ ಅವರು ಕೂಡ ಇದೇ ತರ ಒಂದು ಟೆಂಟೇಟಿವ್ ಸ್ಕೆಡ್ಯೂಲ್ ಅನ್ನ, ಟೈಮ್ ಟೇಬಲ್ ಅನ್ನ ಕೊಟ್ಟರು ಅಂತಂದ್ರೆ, ಈಗ ಹೆಂಗೆ B.Ed ಅಡ್ಮಿಷನ್ ಮಾಡ್ತಾರೆ, TET ನಡೆಸ್ತಾರೆ, ಅದೇ ರೀತಿ ಅದೇ ಸಂದರ್ಭದಲ್ಲಿ ನಮಗೊಂದು ಟೆಂಟೇಟಿವ್ ಡೇಟ್ ಅನ್ನು ಕೂಡ ಕೊಟ್ಟಿರ್ತಾರಲ್ಲ. ಸೊ ಅದನ್ನೇ ಒಂದು ವಾರ್ಷಿಕ ವೇಳಾಪಟ್ಟಿ ಅಂತೆ ವಾರ್ಷಿಕ ಕ್ಯಾಲೆಂಡರ್ ತರ ಬಿಡುಗಡೆ ಮಾಡಿದ್ರು ಅಂದ್ರೆ ಬಹಳ ಸಹಾಯಕಾರಿಯಾಗುತ್ತೆ. ಗಮನಿಸ್ತಾ ಇದ್ರಿ, ಬೇರೆ ಬೇರೆ ಇಲಾಖೆಗಳಲ್ಲಿನ FDAಗಳನ್ನ 15/7/2026 ಅವರು ಅಧಿಸೂಚನೆಯನ್ನು ಹೊರಡಿಸೋರಿದ್ದಾರೆ. ಸಂಭಾವ್ಯವಾಗಿ ಪರೀಕ್ಷೆಯನ್ನ 17/10ರಿಂದ 18/10ರವರೆಗೆ ನಡೆಸೋರಿದ್ದಾರೆ. ಸೊ ಪ್ರಸ್ತಾವನೆಯಲ್ಲಿ ಇದಾವೆ ಆಲ್ರೆಡಿ. ಬೇರೆ ಬೇರೆ ಅಂತ SDA FDA ಯಾವಾಗ ನೋಟಿಫಿಕೇಶನ್ ಕರೀತಾರೆ, ಯಾವಾಗ ಎಕ್ಸಾಮ್ ಮಾಡ್ತಾರೆ ಅನ್ನೋ ಎಲ್ಲ ವಿವರಗಳನ್ನು ಕೂಡ KPSC ಬಿಡ್ತಾ ಇದೆ. ಒಂದು ಕಾಲದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಕ್ಕೆ ಹೆಸರಾಗಿದ್ದಂತಹ KPSC ಕೂಡ ಈಗ ಸುಧಾರಣೆಯತ್ತ ಮುಖ ಮಾಡುತ್ತದೆ. ಇನ್ಫ್ಯಾಕ್ಟ್ ಮೂಲಭೂತವಾದಂತಹ ಅವಶ್ಯಕತೆಯ ಪೈಕಿ ಒಂದಾಗಿರುವಂತಹ ಶಿಕ್ಷಣವನ್ನ ನಾವಿವತ್ತು ಕರೆಗಣಿಸ್ತಾ ಇದ್ವಿ. ಸೊ ಹಾಗಾಗಿ ಶಿಕ್ಷಣ ಇಲಾಖೆಯ ಕಡೆಯಿಂದ ಕೂಡ ಈ ರೀತಿಯಾದಂತಹ ಒಂದು ಬದ್ಧತೆಯನ್ನು ಇವತ್ತು ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳು, ಶಿಕ್ಷಣ ತಜ್ಞರು ನಿರೀಕ್ಷೆ ಮಾಡುತ್ತಿದ್ದಾರೆ, ನನ್ನನ್ನು ಒಳಗೊಂಡಂತೆ. ಸೊ ಇದೇ ತರ ಈಗ ಹೆಂಗ KEA ಕೂಡ ಬಿಡುಗಡೆ ಮಾಡಿದೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿ ಅಂತ ಹೇಳಿ. ಸೊ ಹಿಂಗೆ ಏನು KEA ಮತ್ತು KPSCಗಳು ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ, ಅವ್ರದ್ದೇ ಆದಂತಹ ಒಂದು ಟೆಂಟೇಟಿವ್ ಕ್ಯಾಲೆಂಡರ್ನ ರೆಡಿ ಮಾಡ್ಕೊತಾ ಇದ್ದಾರೆ. ಆದರೆ ಶಿಕ್ಷಣ ಇಲಾಖೆ ಮಾತ್ರ ಇನ್ನೂ C&R ರೂಲ್ಸ್ಗಳನ್ನ ಡ್ರಾಫ್ಟ್ ರೂಪದಲ್ಲಿ ಬಿಡೋದೇ ಇದೆ. 6 ತಿಂಗಳ ಹಿಂದೆ ಬಿಟ್ಟಂತಹ GPT PSTRನ C&R ರೂಲ್ಸ್ಗಳನ್ನು ಕೂಡ ಇನ್ನೂ ಕೂಡ ಅಂತಿಮ ಮಾಡಿಲ್ಲ. ಹೊಸದಾಗಿ HSTR ನೇಮಕಾತಿಯ C&R ರೂಲ್ಸ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಬರೀ ನಾವು ಟೈಮ್ ಅನ್ನ ವಿಳಂಬ ಮಾಡ್ತಾ ಹೋಗ್ತೀವಿ. ಯಾವಾಗ ಆರಂಭ ಆಗುತ್ತೆ ಏನು ಅನ್ನುವಂಥದ್ದನ್ನ ಇಲಾಖೆ ಹೇಳಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಾವು ರಿಕ್ವೆಸ್ಟ್ ಅನ್ನ ಕೂಡ ಅವ್ರಿಗೆ ಮಾಡ್ತಾ ಇದ್ವಿ. ಈ ಮೂಲಕ ಒಂದು ಲೆಟರ್ ಅನ್ನ ಕೂಡ ಬರೆದು, ಸೊ B.Ed ದಾಖಲಾತಿ ಇರಬಹುದು, TET ಪರೀಕ್ಷೆನ ಎಲ್ಲ CSCನೇ ಮಾಡುತ್ತೆ, ಕೇಂದ್ರೀಕೃತ ದಾಖಲಾತಿ ಘಟಕ. ಸೊ ಶಿಕ್ಷಕರ ನೇಮಕಾತಿಯನ್ನು ಕೂಡ ಅವರೇ ಮಾಡೋದ್ರಿಂದ ಯಾವಾಗ ಮಾಡ್ತಾರೆ ಅನ್ನುವಂಥ ಒಂದು ಟೆಂಟೇಟಿವ್ ವೇಳಾಪಟ್ಟಿನ ಕೊಟ್ಟರೆ ಬಹಳ ಸೂಕ್ತ ಆಗುತ್ತೆ. ಯಾಕೆ ಅಂದ್ರೆ ಶಿಕ್ಷಣ ಇಲಾಖೆಯ ಪರೀಕ್ಷೆಗಳಷ್ಟೇ ಇಲ್ಲ, ನಮಗೆ ಶಿಕ್ಷಣ ಇಲಾಖೆಯನ್ನ ಹೊರತುಪಡಿಸಿ ನಾವು ಜೀವನವನ್ನ ಕಟ್ಕೊಳ್ಬೇಕಾಗಿದೆ. ಕೇವಲ ಶಿಕ್ಷಣ ಇಲಾಖೆಗಾಗಿ 5-6 ವರ್ಷಗಳಿಂದ ಕೂತ್ಕೊಂಡು ಓದ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಮತ್ತೊಂದು ಅವಕಾಶದ ಕಡೆ ಮುಖ ಮಾಡೋದಕ್ಕಾದ್ರೂ ಇದು ಅವಕಾಶ ಸಿಗುತ್ತೆ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈಗಾಗಲೇ ಸೀರಿಯಸ್ ಆಗಿ ಇದನ್ನ ತಗೊಂಡಿದ್ದೀರಿ ಅಂತ ಹೇಳಿ, ಬಟ್ ನಿಜವಾಗ್ಲೂ ಇದೊಂದು ಸೀರಿಯಸ್ ಆಗಿರುವಂತಹ ವಿಷಯ. ನಾವು ಹಾಗೆ ಓದ್ತಾನೆ ಇದೀವಿ, ಇನ್ನು ಎಷ್ಟು ತಿಂಗಳಂತ ಓದೋದು, ಎಷ್ಟು ವರ್ಷ ಅಂತ ಓದೋದು ಅನ್ನುವಂತ ಒಂದು ಗೊಂದಲ. ಧಾರವಾಡದಲ್ಲೋ, ಬೆಂಗಳೂರಲ್ಲೋ, ಬಿಜಾಪುರದಲ್ಲೋ ರೂಮ್ ರೆಂಟ್ ಇರಬಹುದು, ಮೆಸ್ ಬಿಲ್ ಇರಬಹುದು, PG ಬಿಲ್ ಇರಬಹುದು, ಅಥವಾ ನಿಮ್ಮ ರೂಮ್ ಬಿಲ್ ಇರಬಹುದು, ಅಥವಾ ನಿಮ್ಮ ಲೈಬ್ರರಿ ಫೀಸ್ ಇರಬಹುದು, ಎಲ್ಲವನ್ನ ಎಷ್ಟು ದಿನ ಅಂತ ಕಟ್ಟೋದು. ಸೊ ಅದಕ್ಕೊಂದು ಅಂತ್ಯ ಅನ್ನೋದು ಬೇಕಲ್ಲ. ಸೊ ಹಾಗಾಗಿ ಸರ್ಕಾರ ಒಂದು ವೇಳಾಪಟ್ಟಿಯನ್ನು ಕೊಟ್ಟರೆ ಖಂಡಿತವಾಗಿಯೂ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿದ್ಯಾರ್ಥಿಗಳಿಗೆ ಸಹಾಯಕಾರಿ ಆಗುತ್ತೆ ಅನ್ನೋದು ನನ್ನ ಮನವಿ ಕೂಡ ಆಗಿರುತ್ತೆ. ಸೊ ಹಾಗಾಗಿ ಈಗೇನು KEA ಮತ್ತು KPSC ಅವರು ನಡೆಸ್ತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನು ಕೊಡಬೇಕು. ಆ ಪ್ರಕಾರ ಅವರು ಪರೀಕ್ಷೆಗಳು ಅವ್ರು ಬೇಕಾದ್ರೆ ಇನ್ನೂ 3 ತಿಂಗಳು ಬಿಟ್ಟು ನಡೆಸಲಿ, 6 ತಿಂಗಳು ಬಿಟ್ಟು ನಡೆಸಲಿ, ಬಟ್ ನಾವು ನಡೆಸ್ತೀವಿ ಎನ್ನುವಂತಹ ಒಂದು ಖಾತರಿಯನ್ನು ನಮ್ಗೆ ಕೊಡಬೇಕಾಗಿದೆ. ಹಂಗಾಗಿದ್ದಾಗ ಮಾತ್ರ ನಾವು ಒಂದು ಸ್ಪಷ್ಟ ನಿಲುವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ, ಸೊ ನಮ್ಮ ಶಿಕ್ಷಣ ಇಲಾಖೆ ಕೂಡ ಆದಷ್ಟು ಬೇಗ ಈ ನೇಮಕಾತಿಗಳನ್ನ ಮಾಡಲಿ, ಒಂದು ಟೆಂಟೇಟಿವ್ ಸ್ಕೆಡ್ಯೂಲ್ ಅನ್ನ ಬಿಡಲಿ ಬೇರೆ ಬೇರೆ ಇಲಾಖೆಗಳಂತೆ ಅನ್ನೋದನ್ನ ಮನವಿ ಮಾಡ್ತಾ, ಸೊ ಸಿಗೋಣ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.